ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವ, ಈ ವಿಷಯನ ಯಾರ ಹತ್ರನೂ ಹೇಳಕ್ಕೋಗ್ಬೇಡ, ಈವನ್ ಮನೆಯವ್ರ ಹತ್ರನೂ ಹೇಳ್ಬೇಡ, ನಮ್ಮಲ್ಲೇ ಇರಲಿ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಕ್ರೆಡಿಟು ನಿನಗೆ ಸೇರಬೇಕು. ನಿನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳಬಾರ್ದು ಅಂತ ಅಷ್ಟೇ. ಓಕೆ ಬಾವ, ಯಾರಿಗೂ ಹೇಳಲ್ಲ. ಗುಡ್, ನೀನಲ್ಲೇ ಇರಲಿ. ಆನಂದ್, ಯಾವುದೇ ಕಾರಣಕ್ಕೂ ಎಂಥದ್ದೇ ಸಿಚುವೇಶನ್ ಬಂದರೂ ಲೇ ಆಫ್ ಅನ್ನೋ ಹೆಸರಿನಲ್ಲಿ ನಮ್ಮ ಕಂಪ್ನಿಲಿ ಯಾರನ್ನೂ ಕೆಲಸದಿಂದ ತೆಗೆದುಹಾಕುವಾಗ ಆಗಬಾರ್ದು. ಎಷ್ಟೋ ವರ್ಷದಿಂದ ನಮ್ಮ ಕಂಪ್ನಿಗೋಸ್ಕರ ದುಡ್ದಿರ್ತಾರೆ. ಇದ್ದಕ್ಕಿದ್ದಾಗೆ ನಾವು ಕೆಲಸದಿಂದ ತೆಗೆದುಹಾಕ್ಬಿಟ್ರೆ ಅವ್ರು ಎಲ್ಲೋ ಹೋಗ್ತಾರೆ. ಇಂಥ ಪರಿಸ್ಥಿತಿ ಬಂದರೆ ಎಂಪ್ಲಾಯೀಸ್ ಹತ್ರ ಮಾತಾಡಿ ಅವರ ಹೈಕು ಪ್ರಮೋಷನ್ನ ಹೋಲ್ಡ್ ಮಾಡಿ, ಸ್ಯಾಲ್ರಿನಲ್ಲಿ ಏನಾದರೂ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗತ್ತಾ ಅಂತ ಕೇಳಿ ನೋಡೋಣ. ಬಟ್ ಕೆಲಸದಿಂದ ಕಿತ್ತಾಕೋದು ಮಾತ್ರ ಬೇಡ. ಅವರಿಂದನೇ ನಾವು ಅವ್ರು ಚೆನ್ನಾಗಿರಬೇಕು. ಇದು ನಿನ್ನ ಗಮನದಲ್ಲಿ. ಸರಿ ಗೆಳೆಯ, ಅಂಥ ಸಿಚುವೇಶನ್ ಬಂದರೆ ನೀನು ಹೇಳ್ದಾಗೆ ಮಾಡೋಣ. ಭಾವ, ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ಯಾವುದೇ ಕಾರಣಕ್ಕೂ ಈ ವಿಷಯ ಮಹಿಗೆ ಗೊತ್ತಾಗೋದು ಬೇಡ. ಎಲ್ಲ ಸರಿ ಹೋದ್ಮೇಲೆ ನಾನೇ ಖುದ್ದಾಗಿ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಭಾವ. ಥ್ಯಾಂಕ್ಸ್ ಗೌತಮ್ ಅವರೇ, ನಿಮ್ಮ ಮೇಲಿದ್ದ ಪ್ರೀತಿ ಗೌರವ ಇನ್ನಷ್ಟು ಜಾಸ್ತಿ ಆಯಿತು. ನಿಜಕ್ಕೂ ನೀವು ತುಂಬಾ ಗ್ರೇಟು. ಓಕೆ, ರೈಟ್ ರೈಟ್. ಓಕೆ, ಇಷ್ಟೇ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ನಾವು ಬಾಂಬ್ ಎಲ್ಲೇ ಹಾಕಿದ್ರು ಅದು ನಮ್ಮ ಕಾಲು ಬುಡಕ್ಕೆ ಬಂದು ಢಮಾರ್ ಅನ್ನತ್ತಲ್ಲ. ಏನಣ್ಣ ನೀನು ಯಾವಾಗಲೂ ಸುತ್ತಿ ಬಳಸಿ ಹೇಳೋದು? ನನ್ನ ಟೆನ್ಷನ್ ನನಗೆ ಅಂತಂದರೆ ನಿಂತು ಬೇರೆ. ನೇರವಾಗಿ ಏನು ಹೇಳಕ್ಕೆ ಬರಲ್ವ ನಿನಗೆ? ಅದೇನು ವಿಷಯ ಹೇಳು. ಸಾರಿ ಸಿಸ್ಟರ್, ಅದು ಅಭ್ಯಾಸ ಬಲ. ಕೆಲವು ಸರ್ತಿ ಹಂಗೆ ಆಗುತ್ತೆ ಅಷ್ಟೇ. ಅದೇ ಸಿಸ್ಟರ್, ಭೂಮಿಕಾ ನಮಗೆ ಹೇಳ್ದೆ ಕೇಳದೆ ಒಡವಿನ ಅಡಬಿಟ್ಟಿದ್ದಾಳೆ ಅಂತ ಗೌತಮ್ಗೆ ಅವಳ ಮೇಲೆ ಸಿಟ್ಟು ಬರುವಂಗೆ ನಾವು ಹೇಳಿದ್ವಾ? ಗೌತಮ್ ಹೋಗಿ ಭೂಮಿಕಾಗೆ ಚಲಾಯಿಸ್ತಾನೆ ಅಂದ್ಕೊಂಡ್ರೆ ಅವನು ಹೋಗಿ ಯಾಕೆ ಹಿಂಗಾಯ್ತು ಅಂತ ಡೀಪಾಗಿ ಕೂಲಂಕುಷವಾಗಿ ರಿಸರ್ಚ್ ಮಾಡಿದ್ದಾನೆ. ಆ ರಿಸರ್ಚಿನ ರಿಸಲ್ಟ್ ಏನಂದ್ರೆ, ಭೂಮಿಕಾ ಒಡವೆಯನ್ನು ಅಡವಿಟ್ಟದ್ದು ಜೀವಂಗೋಸ್ಕರ. ಜೀವಕ್ಕೋಸ್ಕರನ? ಹೌದು ಸಿಸ್ಟರ್. ಜೀವನ ಕಂಪನಿ ಮಾರ್ಕೆಟಿಂಗ್ ಡೌನ್ ಅನ್ನೋ ಕಾರಣಕ್ಕೆ ಲೇ ಆಫ್ಸ್ ಆಗ್ತಾ ಇದೆ. ಎಂಪ್ಲಾಯೀಸ್ಗಳನ್ನೆಲ್ಲ ಕೆಲಸದಿಂದ ಕಿತ್ತಾಕ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಜೀವನು ಕೆಲಸ ಕಳ್ಕೊಂಡಿದ್ದಾನೆ. ಈಗ ಜೀವ ಮಾಡೋ ಕೆಲಸ ಇಲ್ಲದೆ ಫುಡ್ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದಾನೆ. ಏನು? ಹೂ ಸಿಸ್ಟರ್. ಈ ವಿಷಯ ಮಹಿಮಾ ಗೊತ್ತಾ? ಅದು ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹೇಳಿದ್ರು ಹೇಳಿರ್ಬೋದೇನೋ, ಹೇಳೋಕ್ಕಾಗಲ್ಲ. ಇಲ್ಲ, ಈ ವಿಷಯ ಮಹಿಮಾಗೆ ಗೊತ್ತಿರಲ್ಲ. ಯಾಕೆಂದರೆ ಅವಳಿಗೆ ಗೊತ್ತಾಗಿದ್ದಿದ್ರೆ ಈಗಾಗಲೇ ಈ ವಿಷಯ ಅವಳು ಗೌತಮ್ ಹತ್ರ ಹೇಳಿರ್ತಿದ್ಲು. ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗ್ತಿತ್ತು. ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಈಗ ಅವಳು ಮಹಿಮಾ ದಿವಾನ್ ಅಲ್ಲ, ಮಹಿಮಾ ಜೀವ ಆಗಿದ್ದಾಳೆ. ಆ ಮನೆಗೆ ಹೊಂದ್ಕೊಂಡು ಹೋಗು ಆದರ್ಶ ಸೊಸೆಯಾಗಿದ್ದಾಳೆ ಸಿಸ್ಟರ್. ಅವತ್ತು ಬರ್ತಿರೋ ದಿವಸ ನೋಡಿಲ್ವಾ, ಅವಳ ಅತ್ತೆ ರೋಲ್ಡ್ ಗೋಲ್ಡ್ ಸೈನ್ ಹಾಕಿದಾಗ ಅತ್ತೆ ಪರ ವಹಿಸ್ಕೊಂಡು ಹೆಂಗೆ ಮಾತಾಡಿದ್ಲು ಅಂತ. ಅವಳು ಯಾವ ಲೆವೆಲ್ಗೆ ಚೇಂಜ್ ಆಗಿದ್ದಾಳೆ ಅಂದರೆ, ಜೀವ ಕೆಲಸ ಕಳ್ಕೊಂಡು ಸತ್ಯ ಅವಳಿಗೆ ಗೊತ್ತಾದರೂ ಏನು ಹೇಳಲ್ಲ. ಅವನ ಪರವಾಗಿ ನಿಲ್ತಾಳೆ, ಅವನನ್ನು ಗೆಲ್ಲಿಸ್ಕೊಂಡು ಬರ್ತಾಳೆ. ಖಂಡಿತವಾಗ್ಲೂ ಎಂಥ ಪರಿಸ್ಥಿತಿಯಲ್ಲೂ ತನ್ನ ಮನೆಯವ್ರನ್ನ ಬಿಟ್ಕೊಡಲ್ಲ. ಅವಳು ಈ ಮನೆಗೆ ಒಳ್ಳೆ ಮಗಳಂತೂ ಆಗಿಲ್ಲ, ಆ ಮನೆಗೆ ಒಳ್ಳೆ ಸೊಸೆ ಆದರೂ ಆಗಲ್ಲ. ಅದಕ್ಕೆ ಹೇಳೋದು ಸರ್, ಟೈಮ್ ಯಾರನ್ನ ಎಲ್ಲಿ ಹೇಗೆ ಬೇಕಾದರೂ ಬದಲು ಮಾಡ್ಬೋದು. ಸೋಲ್ ಅಂದಮೇಲೆ ಸೋಲ್. ನಾವು ಏನೇ ಪ್ಲ್ಯಾನ್ ಮಾಡಿದ್ರು ಎಲ್ಲ ಫ್ಲಾಪ್ ಆಗ್ತಾ ಇದೆ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಜೀವನ್ ಸದಾಶಿವಂತ ಅವನ ರಿಕ್ವೈರ್ಮೆಂಟ್ಸ್ ಏನು ಅಂತ ಕೇಳ್ತಾನೆ. ಪ್ಲೀಸ್ ಡೂ ದ ನೀಡ್ಫುಲ್. ನಾನು ಮಾತಾಡ್ತೀನಿ ಮಾತ್ರ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ಹೇಳಿ, ಕೇಳಿಸ್ಕೊತೀನಿ. ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಲ್ಲ ಗೌತಮ್ ಅವರೇ,
ಎಷ್ಟೋ ಜನಕ್ಕೆ ನಾವು ಬಾಯಿ ಬಿಟ್ಟು ನಮಗೆ ಕಷ್ಟ ಇದೆ ಅಂತ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅಷ್ಟೊಂದು ನಿರ್ದಯಿಗಳಾಗಿರ್ತಾರೆ. ಈ ಪ್ರಾಕ್ಟಿಕಲ್ ಪ್ರಪಂಚದಲ್ಲಿ ಇನ್ನೊಬ್ಬರ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಸಾಫ್ಟ್ ಕಾರ್ನರ್ ಯಾರಿಗೂ ಇರೋದಿಲ್ಲ. ಯಾವ ಭಾವನೆನೂ ಇಲ್ಲದೆ ರೋಬೋಟ್ಗಳ ಥರ ಬದುಕ್ತಾರೆ. ಅಂಥದ್ರಲ್ಲಿ ನಮ್ಮ ಕಷ್ಟನ ನಾವು ಹೇಳ್ದೆ ನೀವು ಅರ್ಥ ಮಾಡ್ಕೋತೀರಲ್ಲ, ಅದಕ್ಕೊಂದು ಸೊಲ್ಯೂಷನ್ ಕೊಡ್ತೀರಲ್ಲ, ಅದಕ್ಕೊಂದು ದೊಡ್ಡ ಮನಸ್ಸು ಬೇಕು. ಈ ನಿಮ್ಮ ದೊಡ್ಡ ಮನಸ್ಸಿಗೆ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್. ಫಿನಿಶ್ಡ್? ಇಲ್ಲ, ಜೀವನ್ ಲೈಫಲ್ಲಿ ಹೊಸ ಚಾಪ್ಟರ್ ಶುರು ಮಾಡ್ತಿದ್ದೀರಲ್ಲ, ಸೊ ನನ್ನ ತಮ್ಮನ ಪರವಾಗಿ ನನ್ನ ಕಡೆಯಿಂದ ಇನ್ನೊಂದು ಥ್ಯಾಂಕ್ಸ್. ಡನ್? ಓಕೆ. ಭೂಮಿಕಾ, ಈಗ ಈ ಥ್ಯಾಂಕ್ಸ್ನ ನಾನು ಗಂಡನಾಗಿ ಅಕ್ಸೆಪ್ಟ್ ಮಾಡಬೇಕಾ ಅಥವಾ ಫ್ರೆಂಡಾಗಿ ಅಕ್ಸೆಪ್ಟ್ ಮಾಡಬೇಕಾ? ಯಾಕೆ ಹಾಕಿ ಹೇಳ್ತಿದ್ದೀರಾ? ಅಲ್ಲ, ನಾವಿಬ್ಬರು ಎಲ್ಲರ ಸಮಕ್ಷಮದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದೀವಿ. ಕಾನೂನು ಪ್ರಕಾರ ಗಂಡ ಹೆಂಡತಿ ಅಂತ ರಿಜಿಸ್ಟರ್ ಆಗಿದೆ. ನಿಮ್ಮ ಮನಸ್ಸಿನಲ್ಲೂ ಅದೇ ಭಾವನೆ ಇದೆಯಾ ಅಂತ. ಗೌತಮರೇ, ಯಾಕೆ ಹೀಗೆಲ್ಲ ಕೇಳ್ತಿದ್ದೀರಾ? ರೀಸನ್ ಇದೆ ಭೂಮಿಕಾ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯು ಆರ್ ಎನ್ ಇಂಡಿವಿಜುವಲ್. ನಿಮಗೆ ಅಂತ ಒಂದು ಲೈಫ್ ಇದೆ, ಒಂದು ಮನಸ್ಸಿದೆ. ನೀವು ನನ್ನ ಥರನೇ ಯಾವಾಗಲೂ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ನಿಮಗೆ ಸ್ವಾಭಿಮಾನ ಇದೆ, ಐ ರೆಸ್ಪೆಕ್ಟ್ ಇಟ್. ಬಟ್ ಅತಿಯಾದ ಸ್ವಾಭಿಮಾನ ಎಷ್ಟು ಸರಿ? ಈಗ ಈ ಮನೆಯಲ್ಲಿ ನಾನು ನಿಮ್ಮ ವಿಷಯವಾಗಿ ಅತಿಯಾದ ಸ್ವಾಭಿಮಾನ ತೋರಿಸಿದ್ರೆ ನಿಮ್ಗೆ ಓಕೆನಾ? ನಾವಿಬ್ಬರು ಗಂಡ ಹೆಂಡತಿಯಾಗಿ ಈ ಅತಿಯಾದ ಸ್ವಾಭಿಮಾನಕ್ಕೆ ಒಂದು ಬಾರ್ಡರ್ ಲೈನ್ ಹಾಕೋಬೇಕಲ್ವಾ? ಅದನ್ನು ಡಿಫೈನ್ ಮಾಡಿದ್ರೆ ಬೆಟರ್ ಅಲ್ವಾ? ಭೂಮಿಕಾ, ಪ್ಲೀಸ್ ಇನ್ಮೇಲೆ ದಯವಿಟ್ಟು ಏನು ಮುಚ್ಚಿಡಬೇಡಿ. ಸರಿ, ನನಗೆ ಹೇಳಿದ್ದು ನಿಮಗೂ ಅಪ್ಲೈ ಆಗುತ್ತೆ. ನೀವು ನನ್ನಿಂದ ಏನೂ ಮುಚ್ಚಿಡಬಾರ್ದು. ಆಫ್ ಕೋರ್ಸ್. ನನಗೆ ಯಾಕೆ ಕಂಡೀಷನ್ ಆಗ್ತಾ ಇದ್ದೀರಾ? ನಾನೇನು ಆ ಥರದ್ದು ಮುಚ್ಚಿಟ್ಟಿಲ್ವಲ್ಲ. ಹೌದಾ? ಏನು ಮುಚ್ಚಿಟ್ಟಿಲ್ವಾ? ಶಾಸ್ತ್ರಿಗಳು ಬಂದು ನನ್ನ ಜಾತಕದಲ್ಲಿ ಗಂಡಾಂತರ ಇದೆ ಅಂತ ಹೇಳಿದ್ದು, ಅದಕ್ಕೆ ಅಂತ ನೀವು ನನ್ನ ಹೆಸರಲ್ಲಿ ಪೂಜೆ ಮಾಡಿದ್ದು, ಉರುಳು ಸೇವೆ ಮಾಡಿ ಹರಕೆ ತೀರಿಸಿದ್ದು, ಅದಕ್ಕೆಲ್ಲ ಏನು ಹೇಳ್ತೀರಾ? ಅದು ಸ್ವಾಭಿಮಾನ ಅಲ್ಲ, ಅದು ಪ್ರೀತಿ ಅಂತ ಹೇಳಿ. ಐ ಆಮ್ ಸಾರಿ ಟೀಚರ್, ನನ್ನಿಂದ ತಪ್ಪಾಗಿದೆ. ದಯವಿಟ್ಟು ಕ್ಷಮಿಸ್ಬಿಡಿ ಟೀಚರ್. ಇನ್ನು ಮುಂದೆ ಈ ಥರ ತಪ್ಪು ಮಾಡಲ್ಲ ಟೀಚರ್. ಓಕೆನಾ ಟೀಚರ್? ಓಕೆ. ನಾನು ಮಾಡಿದ್ದು ಫಿ, ನೀವು ಮಾಡಿದ್ದು ಫಿ. ಓಕೆ. ಇನ್ಮೇಲಿಂದ ನಾನೇನು ಮುಚ್ಚಿಡಲ್ಲ, ನೀವು ಏನು ಮುಚ್ಚಿಡಬೇಡಿ. ಡೀಲ್? ಡೀಲ್. ಅಮ್ಮ, ಅಪ್ಪಿ, ಮಹಿ, ಬನ್ನಿ ಇಲ್ಲಿ. ಏನು ಜೀವ, ಇವತ್ತಿಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಇಷ್ಟು ಹ್ಯಾಪಿ ಆಗಿದ್ಯಾ? ಏನು ವಿಷಯ? ಫಸ್ಟ್ ಬನ್ನಿ, ಕೂತ್ಕೊಳ್ಳಿ ನೀವು. ಓಕೆ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಸರಿ, ಏನು ಹೇಳು? ನಾನು ಹೇಳೋ ವಿಷಯ ಕೇಳಿ ನೀವೆಲ್ಲ ಶಾಕ್ ಆಗಬಾರ್ದು. ಅರೆ, ಮೊದಲು ವಿಷಯ ಏನು ಅಂತ ಹೇಳೋ. ಶಾಕ್ ಆಗೋದೋ ಬೇಡ ಅಂತ ನಾವು ಆಮೇಲೆ ಯೋಚನೆ ಮಾಡ್ತೀವಿ. ಅಮ್ಮ, ಅದು ನಾನು ಜಾಬ್ ರಿಸೈನ್ ಮಾಡಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.